ಓಕೆ. ಸೊ ಇವಾಗ ನೀವು ಕೇಳಿದ ಕ್ವಶನ್ಗೆ ನೋಡಿ, SIMGಗೆ ಹೋಗ್ಬಿಟ್ಟು ನಾವು ಚಾರ್ಟ್ ಆಫ್ ಅಕೌಂಟ್ಸ್ಗೆ ಹೋಗ್ತೀವಲ್ವಾ, GL ಅಕೌಂಟ್, ಫೈನಾನ್ಷಿಯಲ್ ಅಕೌಂಟಿಂಗ್. ಓಕೆ. ಸೊ ಇಲ್ಲೇ ಅಸೈನ್ ಮಾಡಿದ್ದೆ ನಾವು. ಸೊ ಯಾರೋ ಓಪನ್ ಮಾಡಿದ್ದೀರಾ ಫಸ್ಟ್ ಇಲ್ಲಿ. ಓಕೆ. ಸೊ ಇಲ್ಲಿ ಇವಾಗ ಅಸೈನ್ ಮಾಡುವಾಗ ಫಸ್ಟು ನಿಮಗೆ ನೀವು ಇಲ್ಲಿ ಕಂಪನಿ ಕೋಡ್ಗೆ ಚಾರ್ಟ್ ಆಫ್ ಅಕೌಂಟ್ ಅಸೈನ್ ಮಾಡೋದಕ್ಕೆ ಕೇಳುತ್ತಾ, ಅಥವಾ ಚಾರ್ಟ್ ಆಫ್ ಅಕೌಂಟ್ಗೆ ಕಂಪನಿ ಕೋಡ್ ಅಸೈನ್ ಮಾಡೋಕ್ಕೆ ಕೇಳುತ್ತಾ? ಕಂಪನಿ ಕೋಡ್ಗೆ ಚಾರ್ಟ್ ಆಫ್ ಅಕೌಂಟ್. ರೈಟ್. ಸೊ ಹಂಗಿದ್ಮೇಲೆ ಸೊ ನೀವು ಮಲ್ಟಿಪಲ್ ಕಂಪನಿ ಕೋಡ್ಸ್ಗೆ ಒಂದು ಚಾರ್ಟ್ ಆಫ್ ಅಕೌಂಟ್ನ ಅಸೈನ್ ಮಾಡ್ಬೋದು. ಓಕೆ. ಸೊ ಅವಾಗ ಏನಾಗುತ್ತೆ, ನೀವು ಮಲ್ಟಿಪಲ್ ಕಂಪನಿ ಕೋಡ್ಸ್ಗೆ ಒಂದು ಚಾರ್ಟ್ ಆಫ್ ಅಕೌಂಟ್ನ ಅಸೈನ್ ಮಾಡೋದ್ರಿಂದ ಸೊ ಆ ಚಾರ್ಟ್ ಆಫ್ ಅಕೌಂಟ್ಸ್ ಅಂಡರಲ್ಲಿ ಏನೇನು GL ಗ್ರೂಪ್ ಅಂಡ್ GL ಅಕೌಂಟ್ಸ್ನ ಕ್ರಿಯೇಟ್ ಮಾಡಿರ್ತೀರಾ, ಸೊ ಅದೆಲ್ಲರೂ ಕೂಡ ಆ ಕಂಪನಿ ಕೋಡ್ಗೆ ಟ್ರಿಗರ್ ಆಗುತ್ತೆ. ಸೊ ಆ ಕಂಪನಿ ಕೋಡಲ್ಲಿ ಯೂಸ್ ಮಾಡ್ಕೋಬೋದು. ಟ್ರಾನ್ಸಾಕ್ಷನ್ಸ್ ವಿಲ್ ನಾಟ್ ಟ್ರಿಗರ್ ಬಿಕಾಸ್ ಟ್ರಾನ್ಸಾಕ್ಷನ್ಸ್ ವಿಲ್ ಡನ್ ಬೈ ಕಂಪನಿ ಕೋಡ್ ವೈಸ್ ಅಲ್ಲಿ. ಓಕೆ. ಸೊ ನೀವು ಕಂಪನಿ ಕೋಡ್ ವೈಸ್ ಪೋಸ್ಟಿಂಗ್ ಮಾಡೋದು, ಟ್ರಾನ್ಸಾಕ್ಷನ್ಸ್ ಟ್ರಿಗರ್ ಆಗಲ್ಲ, ಬಟ್ GL ಅಕೌಂಟ್ ಟ್ರಿಗರ್ ಆಗುತ್ತೆ. ಬಿಕಾಸ್ GL ಅಕೌಂಟ್ಸ್ ಏನು ಟ್ರಿಗರ್ ಆಗುತ್ತೆ ಅಂದ್ರೆ ನೀವು ಚಾರ್ಟ್ ಆಫ್ ಅಕೌಂಟ್ಸ್ನ ಮಲ್ಟಿಪಲ್ ಕಂಪನಿ ಕೋಡ್ಗೆ ಸೊ ಅಸೈನ್ ಮಾಡಿದ್ರೆ. ಓಕೆ. ಇವಾಗ ನಾವು ಕಂಟ್ರೋಲಿಂಗ್ ಏರಿಯಾದಲ್ಲಿ ಕರೆನ್ಸಿಯನ್ನ ನಾವು ಅಸೈನ್ ಮಾಡಿದ್ವಲ್ವಾ ಅಭಿಷೇಕ್, ಆ ಕರೆನ್ಸಿಯಲ್ಲಿ ಇನ್ ಫ್ಯೂಚರ್ ಅಲ್ಲಿ ನಾವು ಚೇಂಜ್ ಮಾಡಬೇಕು ಅಥವಾ ಚೇಂಜ್ ಮಾಡಿದ್ವಿ ಅಂತಂದ್ರೆ ಬೇರೆ ಏನಾದ್ರೂ ಅಲ್ಲಿ ಎಫೆಕ್ಟ್ ಅನ್ನೋದಾಗುತ್ತೆ? ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ. ಸಿ, ನೀವು ಕಂಟ್ರೋಲಿಂಗ್ ಏರಿಯಾದಲ್ಲಿ ನೆಕ್ಸ್ಟ್ ಕರೆನ್ಸಿ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ನೀವು ಯಾವುದೇ ಟ್ರಾನ್ಸಾಕ್ಷನ್ಸ್ ಮಾಡಕ್ ಹೋದ್ರೂ ಸೊ ಅದೇನಾಗುತ್ತೆ, ನಿಮ್ಗೆ INR ಅಲ್ಲೇ ಪಿಕ್ ಆಗುತ್ತೆ. ಅವಾಗ ಐ ಮೀನ್ ನೀವು ಯಾಕೆ ಚೇಂಜ್ ಮಾಡ್ತಾರೋ ಅದರಲ್ಲೇ ಪಿಕ್ ಆಗುತ್ತೆ. INR ಅಲ್ಲಿ ನೀವು 100 ರೂಪೀಸ್ ಈಗ ಪೋಸ್ಟ್ ಮಾಡ್ತಾ ಇದ್ದೀರಾ ಇವಾಗ INR ಅಲ್ಲಿ, ನೆಕ್ಸ್ಟ್ ಡಾಲರ್ಸ್ ಅಲ್ಲಿ ಆಗ್ತದೆ. ಸೊ ನೀವು ರಿಪೋರ್ಟ್ ಜನರೇಟ್ ಮಾಡಿದಾಗಲೂ ನಿಮ್ಗೆ ಡಾಲರ್ಸ್ ಅಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಕರೆನ್ಸಿ ವೈಸ್ ಬಂದ್ಬಿಟ್ಟು ನಿಮಗೆ ಗ್ರೂಪ್ ಕರೆನ್ಸಿ ಅಂತ ಬರುತ್ತೆ, ಕಂಪನಿ ಕೋಡ್ ಕರೆನ್ಸಿ ಅಂತ ಬರುತ್ತೆ. ಓಕೆ. ಸೊ ಇಲ್ಲೆಲ್ಲ ಪ್ಯಾರಲಲ್ ಕರೆನ್ಸಿ ವ್ಯಾಲ್ಯೂಷನ್ಸ್ ಕೂಡ ಇರುತ್ತೆ ಸಿಸ್ಟಮಲ್ಲಿ. ಓಕೆ. ಸೊ ನೀವು ಯಾವ ಕರೆನ್ಸಿನ ಕಂಪನಿ ಕೋಡ್ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಮೋರ್ ಓವರ್ ಯಾವ ಕರೆನ್ಸಿನ ನೀವು ಗ್ಲೋಬಲ್ ಲೆವೆಲ್ ರಿಪೋರ್ಟಿಂಗ್ಸ್ಗೆ ಯೂಸ್ ಮಾಡ್ತಿದ್ದೀರಾ ಅಂತ. ಓಕೆ. ಸೊ ಅಂತ ಬರುತ್ತೆ. ಆಲ್ಮೋಸ್ಟ್ ಇವಾಗ ಗ್ಲೋಬಲ್ ಲೆವೆಲ್ ಅಂತ ತಕ್ಷಣ ಎಲ್ಲ USD ಯೂಸ್ ಮಾಡ್ತಾರೆ. ಓಕೆ. ಸೊ ಬಿಕಾಸ್ ಡಾಲರ್ ಇಸ್ ದ ಕಿಂಗ್, ರೈಟ್? ಸೊ ಇವಾಗ ಡಾಲರ್ದು ಏನಿತ್ತು, ಡಾಲರ್ನ ಗ್ರೂಪ್ ಕರೆನ್ಸಿ ಆಗಿ ಯೂಸ್ ಮಾಡ್ಕೊತಾರೆ. ಕಂಪನಿ ಕೋಡ್ ಕರೆನ್ಸಿ ಸ್ಪೆಸಿಫಿಕ್ ಕಂಪನಿ ಕೋಡ್ ವೈಸ್ ಯೂಸ್ ಮಾಡ್ಕೊತಾರೆ. ಫಾರ್ ಇಂಡಿಯಾ ಕಂಪನಿ ಕೋಡ್ ಅಂದರೆ INR ಯೂಸ್ ಮಾಡ್ತಾರೆ. ಓಕೆ. ಸೊ ಬೇರೆ ಕಂಪನಿ ಕೋಡ್, ಇವಾಗ ದುಬೈಗೆ ಬಂದರೆ ದುಬೈದು ಅಲ್ಲೇದು ಏನಿದೆ ಅಥವಾ ಅದನ್ನ ಯೂಸ್ ಮಾಡ್ತಾರೆ. ಜಪಾನ್ ಬಂದರೆ ಜಪಾನ್ ಏನೇನಿದೆ ಅದನ್ನ ಯೂಸ್ ಮಾಡ್ತಾರೆ. ಓಕೆ. ಸೊ ಆ ಥರ ಯೂಸ್ ಮಾಡ್ಕೊತಾರೆ. ಸೊ ಅದು ಕಂಪನಿ ಕೋಡ್, ಕಂಪನಿ ಸ್ಪೆಸಿಫಿಕ್ ವೈಸ್ ನಾನು ಹೇಳ್ತಾ ಇರೋದು. ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಓಕೆ. ಸೊ ಅಷ್ಟೇನಾ ಡೌಟ್ಸ್? ಏನಾದ್ರು ಇದ್ರೆ ಕೇಳಿ. ಓಕೆ. ಸೊ ಇಫ್ ನಾಟ್, ಓಕೆ. ಸೊ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಡಿಸ್ಕಷನ್ ಏನು ಟಾಪಿಕ್ ನೋಡೋಣ. ಓಕೆ. ಸೊ ಇಸ್ ಎಕ್ಸೆಲ್. ಸೊ ಇವಾಗ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಮಾಡಿದ್ವಿ, ರೈಟ್? ಆ್ಯಂಡ್ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಆ್ಯಂಡ್ ಅಸೈನ್ ಮಾಡಿದ್ವಾ? ಓಕೆ. ಸೊ OKAP ಅಂತ ಟಿ ಕೋಡ್ ಕೂಡ ಇದೆ. ಸೊ ಟಿ ಕೋಡ್ ಕೂಡ ಯೂಸ್ ಮಾಡ್ಕೋಬೋದು. ನನಗೆ ಟಿ ಕೋಡ್ ಹಾಕಿದ್ದ. ಸೊ ಚಾರ್ಟ್ ಆಫ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಲ್ಲ ನಿನ್ನೆ ನಾವು. ಚಾರ್ಟ್ ಆಫ್ ಅಕೌಂಟ್ ಮಾಡಿದ್ವಾ ಇಲ್ವಾ? ಇನ್ನು ಮಾಡಿದ್ದಲ್ಲ.
ಚಾರ್ಟ್ ಆಫ್ ಅಕೌಂಟ್ ಆಗಿದೆ. ಆಗಿದೆಯಾ? ಸೊ ಚಾರ್ಟ್ ಆಫ್ ಅಕೌಂಟ್ ನೇಮ್ ನೆನಪಿದೆಯಾ? ಚೆಕ್ ಮಾಡ್ತೀನಿ. ಇಲ್ಲಿ ಅಸೈನ್ ಮಾಡಿಲ್ವಲ್ಲ ಮತ್ತೆ ನಾವು. ಕಂಟ್ರೋಲಿಂಗ್ ಏರಿಯಾದಲ್ಲಿ ಚಾರ್ಟ್ ಆಫ್ ಅಕೌಂಟ್ ಮಾಡಿದೀವಿ. ಟಿ ಅಲ್ವಾ? ಸೊ ಅಸೈನ್ಮೆಂಟ್ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಲೆಟ್ ಮಿ ಅಸೈನ್ ಇದೆ. So SAMG, Financial Accounting, General Accounting, and Master Data, GL Accounts, Preparations, assign company to chart of accounts. ಓಕೆ, ನಾವು ಅಸೈನ್ ಮಾಡಿದ್ವಿ ಅನ್ಸುತ್ತೆ, ಬಟ್ ಸ್ಟಿಲ್ ಇನ್ನೊಂದ್ಸಲ ಮಾಡಿದ್ದೀವಿ. ಓಕೆ, ಸೊ ಅಸೈನ್ಮೆಂಟ್ ಆಗಿದೆ. ಸೊ ಇವಾಗ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಷನ್ಸ್ ಕೂಡ ಆಯಿತು. ಓಕೆ, ಸೊ ಬಟ್ ನಾವು ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಬೇಕಾದ್ರೆ, ಸೊ ನಾನು ಅವಾಗ ನಿಮ್ಗೆ ತೋರಿಸ್ದೆ. ಸೊ ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ SAMG ಪಾತ್ರಲ್ಲಿ ಹೋದ್ರೆ ಯಾವ ಥರ ನಿಮಗೆ ಕಾಣಿಸುತ್ತೆ, ಆ್ಯಂಡ್ OKKPL ಹೋದ್ರೆ ಯಾವ ಥರ ಕಾಣಿಸುತ್ತೆ ಅಂತ. ಓಕೆ, ಸೊ OKKPL ಹೋದರೆ ಸೊ ನಿಮಗೆ ಸ್ಕ್ರೀನಲ್ಲಿ ನಿಮಗೆ ಅಡಿಷನಲ್ ಎಕ್ಸ್ಪೆನ್ಷನ್ಸ್ಗೆ ತೋರಿಸುತ್ತೆ, ಅಂದರೆ ಆ್ಯಕ್ಟಿವೇಟ್ ಮಾಡೋದಕ್ಕೆ ಆ್ಯಂಡ್ ಅಸೈನ್ಮೆಂಟ್ಗೆ. ಓಕೆ, ಸೊ ಇದು ಅಸೈನ್ಮೆಂಟು ಆ್ಯಂಡ್ ಆ್ಯಕ್ಟಿವೇಷನ್ ಮಾಡೋದಕ್ಕೋಸ್ಕರ OKKPL ಮಾಡಬೇಕು. ಓಕೆ, ಸೊ ಇಲ್ಲೂ ಕೂಡ ಕ್ರಿಯೇಟ್ ಮಾಡ್ಬೋದು, ನೀವು ಎಂಟ್ರೀಸ್ ಕೊಟ್ಬಿಟ್ಟು. ಸೊ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಲ್ವಾ. ಓಕೆ, ಸೊ ಇದು ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಲ್ವ. ಸೊ ಇವಾಗ ಸೊ ಇದರಲ್ಲಿ ನಾವು ಕಾಸ್ಟ್ ಸೆಂಟರ್ ಸ್ಟ್ಯಾಂಡರ್ಡ್ ಹೈರಾರ್ಕಿನ ಕ್ರಿಯೇಟ್ ಮಾಡಬೇಕು. ಸೊ ನೀವು OKKPL ಓಪನ್ ಮಾಡಿದ್ರೆ ಸೊ ಆಟೋಮೆಟಿಕ್ ನಿಮಗೆ ಕಾಸ್ಟ್ ಸೆಂಟರ್ ಹೈರಾರ್ಕಿ ಕೇಳುತ್ತೆ. ಇಟ್ ಇಸ್ ಅ ಮ್ಯಾಂಡೇಟರಿ ಫೀಲ್ಡ್. ಓಕೆ, ಸೊ ಈ ಕಾಸ್ಟ್ ಸೆಂಟರ್ ಹೈರಾರ್ಕಿನ ಕ್ರಿಯೇಟ್ ಮಾಡಬೇಕು ಫಸ್ಟ್. ಓಕೆ, ಸೊ ಇವಾಗ ನೀವು ಇಲ್ಲಿ ಯಾವ್ದಾದ್ರು ಕಾಸ್ಟ್ ಸೆಂಟರ್ ಹೈರಾರ್ಕಿ ಎಂಟರ್ ಮಾಡಿದ್ರೆ ಸೊ ಇವಾಗ ಅದು ಫಾರ್ ಎಕ್ಸಾಂಪಲ್ ನಾನು ಇವಾಗ TATE, ಸೊ TATEC, ಸೊ ಕಾಸ್ಟ್ ಸೆಂಟರ್ ಅಲ್ವಾ. ಸೊ ಇದನ್ನ ಹಾಕ್ತೀವಿ. ಸೊ ಇವಾಗ ಸ್ಟ್ಯಾಂಡರ್ಡ್ ಹೈರಾರ್ಕಿ ನಾಟ್ ಎಕ್ಸಿಸ್ಟ್ ಅಂತ ಎರರ್ ಬಂದಿದೆ ನಮಗೆ, ಅಂದರೆ ಇವಾಗ ಈ ಹೈರಾರ್ಕಿ ಎಕ್ಸಿಸ್ಟ್ ಆಗಿಲ್ಲ ಅಂತ. ಓಕೆ, ಸೊ ನಾವು ಈ ಹೈರಾರ್ಕಿನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು ಸೊ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ನಾವು ಐ ಆಮ್ ಟ್ರೈಂಗ್ ಟು ಸೇವ್ ಇಟ್. ಓಕೆ, ಸೊ ಬಟ್ ನಿಮಗೆ ಅಲೋ ಮಾಡುತ್ತೆ, ಯಾಕೆಂದ್ರೆ ನಾನು ಕ್ರಿಯೇಟ್ ಮಾಡಿಲ್ಲ ಕಾಸ್ಟ್ ಸೆಂಟರ್ ಹೈರಾರ್ಕಿನ, ಬಟ್ ಸ್ಟಿಲ್ ಅಲೋ ಮಾಡ್ತಿದೆ. ಏನಕ್ಕೆ ಅಂತಂದರೆ ಆ ಕಾಸ್ಟ್ ಸೆಂಟರ್ ಹೈರಾರ್ಕಿನ ನಮಗೆ ರಿಕ್ವೈರ್ಮೆಂಟ್ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಯೂಸ್ ಮಾಡ್ಕೊತೀವಲ್ಲ ಅವಾಗ ಇಲ್ಲಿ ಏನು ಮೇಂಟೈನ್ ಮಾಡಿದ್ರು ಅದೇ ಕಾಸ್ಟ್ ಸೆಂಟರ್ ಹೈರಾರ್ಕಿನ ಅಲ್ಲಿ ಮೇಂಟೈನ್ ಮಾಡಬೇಕು. ಸೊ ಇಲ್ಲಾಂದರೆ ಅವಾಗ ಎರರ್ ತೋರಿಸುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಏನು ಮೇಂಟೈನ್ ಮಾಡಿರುತ್ತೆ ನೆನಪಲ್ಲಿ ಇಟ್ಕೊಳ್ಳಿ. ಕಾಸ್ಟ್ ಸೆಂಟರ್ ಹೈರಾರ್ಕಿನ ಕಾಪಿ ಮಾಡ್ಕೊಂಡು ಎಕ್ಸೆಲ್ ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಸೊ ನೆಕ್ಸ್ಟ್ ನಾವು ಆ್ಯಕ್ಟಿವೇಟ್ ಕಂಟ್ರೋಲಿಂಗ್ ಏರಿಯಾ. ಸೊ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಯಾವ್ದಾದ್ರು ಫಿಸಿಕಲ್ ಇಯರ್ಸು ಅಥವಾ ಕರೆನ್ಸಿ ಕೋಡ್ಸ್ ಏನಾದರೂ ಆ ಥರ ಯೂಸ್ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಕಂಪನಿ ಕೋಡ್ ಅಸೈನ್ಮೆಂಟ್ಸ್ ಮಾಡೋದಕ್ಕೆ ಮಾಡ್ಬೋದು. ಸೊ ಕಂಪನಿ ಕೋಡ್ ಫಾರ್ ಎಕ್ಸಾಂಪಲ್ ನಮ್ಮದು TATE, ರೈಟ್. ಸೊ ಇವಾಗ ಪರ್ಟಿಕ್ಯುಲರ್ ಕಂಪನಿ ಕೋಡ್ನ ಅಸೈನ್ ಮಾಡ್ತೀವಿ ಅಂದರೆ ಆ ಕಂಪನಿ ಕೋಡ್ನ ಕೂಡ ಅಸೈನ್ ಮಾಡ್ಬೋದು. ಓಕೆ, ಸೊ ಇಲ್ಲ ಮಲ್ಟಿಪಲ್ ಕಂಪನಿ ಕೋಡ್ಸ್ ಯೂಸ್ ಮಾಡ್ತೀವಿ ಅಂದರೆ ಯು ಕ್ಯಾನ್ ಲೀವ್ ಇಟ್ ಬ್ಲ್ಯಾಂಕ್ ಆಲ್ಸೋ. ಓಕೆ, ಸೊ ಅದು ನಿಮಗೆ ಏನಾದರೂ ಪರ್ಟಿಕ್ಯುಲರ್ ಆ ಕಂಪನಿ ಕೋಡ್ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕೆ ಹೋದಾಗ ಆ ಪರ್ಟಿಕ್ಯುಲರ್ ಕಂಪನಿ ಕೋಡ್ಗೆ ಸೊ ಅವಾಗ ಎರರ್ ಬಂದಾಗ ಮತ್ತೆ ಇಲ್ಲಿ ಬಂದ್ಬಿಟ್ಟು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ಸೊ ಇದನ್ನೆಲ್ಲ ಅಸೈನ್ ಮಾಡ್ಕೊಂಡ್ರೆ ಬೆಟರ್. ನೀವು ಮಲ್ಟಿಪಲ್ ಕಂಪನಿ ಕೋಡ್ಸ್ ಇದ್ರೂ ಕೂಡ ಅಸೈನ್ ಮಾಡ್ಕೋಬೋದು. I think it will take some time. Okay, so then I will go back. ಸೊ ಇವಾಗ ನಾವು ಕಂಟ್ರೋಲಿಂಗ್ ಏರಿಯಾ ಮೇಂಟೈನ್ ಮಾಡಿದ್ವಿ. ಓಕೆ, ಸೊ ಒಂದು ಕಂಟ್ರೋಲಿಂಗ್ ಏರಿಯಾ ಮೇಂಟೈನ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸು ಆ್ಯಂಡ್ CO ವರ್ಷನ್ನು. ಓಕೆ,
ಸೊ ಇದನ್ನೆಲ್ಲದನ್ನು ಕೂಡ ಮೇಂಟೈನ್ ಮಾಡ್ತಾ ಹೋಗೋಣ. ಓಕೆ, ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ನಮಗೆ ಯಾವ್ದು ಫಾಲೋ ಮಾಡ್ತಿದ್ದೀವಿ ಇಂಡಿಯಾದಲ್ಲಿ, ಸೊ ಯಾವ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ಕೋಬೇಕು. ಓಕೆ, ಸೊ ಅದು ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ನ ನಾವು ಅಡಾಪ್ಟ್ ಮಾಡ್ಕೊತಾ ಹೋಗ್ತೀವಿ. ಓಕೆ, ಸೊ ಇವಾಗ ಬಿಸ್ನೆಸ್ ಬಂದ್ಬಿಟ್ಟು ಇಂಡಿಯಾದು ಅಕೌಂಟಿಂಗ್ ರೂಲ್ಸ್ ಫಾಲೋ ಮಾಡ್ತೀವಿ, IFRS ಫಾಲೋ ಮಾಡ್ತೀವಿ ಅಂದರೆ ಸೊ IFRSನ ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಓಕೆ, ಇವಾಗ ನಾವು ಅಕೌಂಟಿಂಗ್ ಪ್ರಿನ್ಸಿಪಲ್ಗೆ ಹೋಗೋಣ. ಓಕೆ, ಸೊ SIMG ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ledger, financial accounting global settings under ledger, parallel accounting, define accounting principle. ಓಕೆ, ಸೊ ಇವಾಗ ಅಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ ನಿಮ್ಗೆ ಯಾವ್ದು ಬೇಕೋ ಸೊ ಅದನ್ನ ಡಿಫೈನ್ ಮಾಡ್ಕೋಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಅಕೌಂಟಿಂಗ್ ಪ್ರಿನ್ಸಿಪಲ್ IFRS ಆಲ್ರೆಡಿ ಸ್ಟ್ಯಾಂಡರ್ಡ್ ಇರುತ್ತೆ. ಓಕೆ, ಸಿಸ್ಟಮಲ್ಲಿ ಸೊ ನೀವು ನೇಮಿಂಗ್ ಕನ್ವೆನ್ಷನ್ ನೀವು ಬೇರೆ ಏನಾದರೂ ಮೇಂಟೈನ್ ಮಾಡ್ತೀನಿ ಅಂದರೆ ಮೇಂಟೈನ್ ಮಾಡ್ಕೋಬೋದು. ನೋಡಿ ಇಲ್ಲಿ IFRS ಇದೆ. ಓಕೆ, ಸೊ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟ್ ಸ್ಟ್ಯಾಂಡರ್ಡ್ಸ್. ಸೊ ಇದನ್ನು ಡೈರೆಕ್ಟಾಗಿ ನೀವು ಅಸೈನ್ ಕೂಡ ಮಾಡ್ಕೋಬೋದು. ಸೊ ಇಲ್ಲ ನಿಮಗೆ ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ನೀವು ನೇಮಿಂಗ್ ಕನ್ವೆನ್ಷನ್ ಬೇರೆದು ಹಾಕೋತೀನಿ ಅಂದ್ರೆ ಕೂಡ ಹಾಕೋಬೋದು. ಓಕೆ, ಸೊ ನಾಟ್ ಆನ್ ಇಶ್ಯೂ. ಬಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ ನೀವು ಯಾವ್ದು ಫಾಲೋ ಮಾಡ್ತಿದ್ದೀರಾ ಅನ್ನೋದು ಸ್ಪೆಸಿಫೈ ಮಾಡಿರ್ಬೇಕು ಅಷ್ಟೇ. ಓಕೆ, ಸೊ ನೀವು ಇವಾಗ ಇಲ್ಲಿ ನೀವು ಎಂಟ್ರೀಸ್ ಕೊಟ್ಟರು ಕೂಡ ಸೊ ಸೇಮ್ ಅದೇ ಥರನೇ ನೀವು ಡಿಸ್ಕ್ರಿಪ್ಷನಲ್ಲಿ ಯಾವ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಯೂಸ್ ಮಾಡ್ತಾ ಇರೋದನ್ನು ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ನೀವು ಲೆಡ್ಜರ್ಗೆ ಅಸೈನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಸೊ ನೀವು ಯಾವ ಅಕೌಂಟಿಂಗ್ ಪ್ರಿನ್ಸಿಪಲ್ ಯೂಸ್ ಮಾಡ್ತೀರಾ ಸೊ ಅದನ್ನು ತೊಗೋಬೋದು. ಫಾರ್ ಎಕ್ಸಾಂಪಲ್ ನೀವು IFRS ತೊಗೊತೀನಿ ಅಂದರೆ ಸೊ ನೋ ನೀಡ್ ಟು ಕ್ರಿಯೇಟ್ ಎನಿಥಿಂಗ್, ಯು ಕ್ಯಾನ್ ಟೇಕ್ IFRS. ಆರ್ಎಸ್ ನೀವು ಬೇರೆ ಏನಾದರೂ ತೊಗೊತೀರಾ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡ್ಬೋದು ಇಂಡಿಯನ್ ಗ್ಯಾಪ್ ಅಥವಾ ಇಂಡಿಯನ್ ಸುಮಾರು ಕಂಪನಿ ಕೊಡೋದು ತೊಗೊಂಡಿದ್ದಾರಲ್ಲ, ಸೇಮ್ ಅದೇ ಥರ ತೊಗೊತೀನಿ ನೀವು ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ಯಾವ ಅಕೌಂಟಿಂಗ್ ಪ್ರಿನ್ಸಿಪಲ್ ಬೇಕು. ಫಾರ್ ಎಕ್ಸಾಂಪಲ್ ನಾನು TAT TATನೇ ತೊಗೊತೀನಿ. ಓಕೆ, ಅಕೌಂಟಿಂಗ್ ಪ್ರಿನ್ಸಿಪಲ್ ಫಾರ್ TATE. ಓಕೆ, ಸೊ ಈ ಥರ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಂಡು ನೀವು ಮೇಂಟೈನ್ ಮಾಡಬೇಕು. ಓಕೆ, ಸೊ ನೀವೇನು ಮೇಂಟೈನ್ ಮಾಡ್ತೀರೋ ಅದೆಲ್ಲ TRS ಸೇವ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಅಸೈನ್ ಮಾಡಬೇಕು. ಸೊ ಇವಾಗ ನಾವು ಕ್ರಿಯೇಟ್ ಮಾಡಿದ್ವಿ, ಸೊ ಇವಾಗ ಅಸೈನ್ ಮಾಡಬೇಕು. ಸೊ ಅಸೈನ್ ಏನಕ್ಕೆ ಮಾಡಬೇಕು ಅಂತಂದರೆ ಸೊ ಲೆಡ್ಜರ್ ಟ್ರಿಗರ್ ಆಗಬೇಕಲ್ಲ, ಸೊ ಯಾವುದೇ ಟ್ರಾನ್ಸಾಕ್ಷನ್ಸ್ ಮಾಡೋದು ಸೊ ಅದಕ್ಕೆ ಅಸೈನ್ ಮಾಡಬೇಕು. ಸೊ ಅಸೈನ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಟು ಲೆಡ್ಜರ್. ಓಕೆ, ಸೊ ಇಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ ಟು ಸೊ ನೀವು ಯಾವ ಅಕೌಂಟಿಂಗ್ ಪ್ರಿನ್ಸಿಪಲ್ ಕ್ರಿಯೇಟ್ ಮಾಡಿರ್ತೀರ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಮೇಂಟೈನ್ ಮಾಡ್ಕೊಳ್ಳಿ. ಸೊ ನೀವು ಸ್ಟ್ಯಾಂಡರ್ಡ್ ಯೂಸ್ ಮಾಡಿದ್ರೆ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ, ಯಾವಾಗಲೂ IFRS ಅಲ್ವಾ ನೆನಪಲ್ಲಿ ಇರುತ್ತೆ. ಸೊ ಇಲ್ಲ ನಿಮಗೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಆ್ಯಸ್ ಪರ್ ದ ಕಂಪನಿ ರಿಕ್ವೈರ್ಮೆಂಟ್ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಸೊ ಅವಾಗ ಸಪ್ರೇಟ್ ಕ್ರಿಯೇಟ್ ಮಾಡೋದನ್ನ ಸೊ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಅಸೈನ್ ಮಾಡಬೇಕು. ಸೊ ಇವಾಗ ಅಕೌಂಟಿಂಗ್ ಪ್ರಿನ್ಸಿಪಲ್ ಯಾವ್ದು ನಾವು ಮಾಡಿರೋದು TATE. ಸೊ ಎಂಟರ್. ಓಕೆ, ಸೊ TA ಯಾವುದು ಕ್ರಿಯೇಟ್ ಆಗಿಲ್ಲ, ಎಂಟ್ರೀಸ್ TATE ಎಸ್ ಇದೆ. ಸೊ TATE ಕೊಟ್ಟು ಸೊ ನೆಕ್ಸ್ಟ್ ಲೆಡ್ಜರ್ ಗ್ರೂಪ್. ಸೊ ನೀವು ಲೆಡ್ಜರ್ ಗ್ರೂಪ್ನ ಸೊ ಯಾವ ಲೆಡ್ಜರ್ ಗ್ರೂಪ್ ಇವಾಗ ಅಕೌಂಟ್ಸ್ ಫಾಲೋ ಮಾಡ್ತೀರಿ ಅಂತಂದರೆ ನೀವು ಲೀಡಿಂಗ್ ಲೆಡ್ಜರು, ನಾನ್ ಲೀಡಿಂಗ್ ಲೆಡ್ಜರು, ಎಕ್ಸ್ಟೆನ್ಷನ್ ಲೆಡ್ಜರ್ ಅಂತ ಲೆಡ್ಜರ್ಸ್ ಇರುತ್ತೆ. ಓಕೆ, ಸೊ ಲೀಡಿಂಗ್ ಲೆಡ್ಜರ್ ಬಂದ್ಬಿಟ್ಟು ಸೊ ಮೇನ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಏನು ಮಾಡ್ತೀರಾ ಸೊ ಆಸ್ ಪರ್ ದ ಕಂಟ್ರಿ ಸ್ಪೆಸಿಫಿಕ್ ಲೆಡ್ಜರ್ಸ್ನ ಫಾಲೋ ಮಾಡ್ತೀರಾ ಸೊ ಅದನ್ನು ನಾವು ಲೀಡಿಂಗ್ ಲೆಡ್ಜರ್ ಅಂತ ಕರಿತೀವಿ. ಓಕೆ, ಸೊ ನಾನ್ ಲೀಡಿಂಗ್ ಲೆಡ್ಜರ್ ಬಂದ್ಬಿಟ್ಟು ಸೊ ನಿಮಗೆ ಏನಾದರೂ ರಿಪೋರ್ಟಿಂಗ್ ಪರ್ಪಸ್ಗೆ ಪರ್ಟಿಕ್ಯುಲರ್ ಆಗಿ ಸೊ ಬೇರೆ IFRS ಏನಾದ್ರು ಫಾಲೋ ಮಾಡ್ತಾ ಇದ್ರೆ ಸೊ ನಾನ್ ಲೀಡಿಂಗ್ ಲೆಡ್ಜರ್ ಇಂದ ಎಕ್ಸ್ಟೆನ್ಷನ್ ಲೆಡ್ಜರ್ ಮುಖಾಂತರ ಸೊ ನೀವು ಅದನ್ನ ಫಾಲೋ ಮಾಡ್ಬೋದು. ಓಕೆ, ಸೊ ಅದಕ್ಕೆ ಮತ್ತೆ ಬೇಕು ಅಂತಂದರೆ ನೀವು ಸಪ್ರೇಟ್ ಒಂದು ಅಕೌಂಟಿಂಗ್ ಪ್ರಿನ್ಸಿಪಲ್ನ ಕ್ರಿಯೇಟ್ ಮಾಡಿಕೊಂಡು ನಾನ್ ಲೀಡಿಂಗ್ ಲೆಡ್ಜರ್ಗೆ ಅಸೈನ್ ಮಾಡಿ. ಓಕೆ, ಸೊ ಇವಾಗ ಲೀಡಿಂಗ್ ಬಂದ್ಬಿಟ್ಟು SAP ಸ್ಟ್ಯಾಂಡರ್ಡಲ್ಲಿ 0L ಇರುತ್ತೆ. ಓಕೆ, ಸೊ 0L ಬಂದ್ಬಿಟ್ಟು ಲೀಡಿಂಗ್ ಲೆಡ್ಜರ್ ಇದು. ಓಕೆ, ಸೊ ಇದೇ ಸ್ಟ್ಯಾಂಡರ್ಡ್. ಸೊ ಈ ಲೆಡ್ಜರ್ನ ಅಸೈನ್ ಮಾಡಬೇಕು. ಓಕೆ, ಸರಿ. ಓಕೆ, ಸೊ ಇದು ಡಿಫಾಲ್ಟ್ ಇದು. ಓಕೆ, ಸೊ ನೀವು ಲೀಡಿಂಗ್ ಲೆಡ್ಜರ್ ಫಾಲೋ ಮಾಡ್ತೀರಾ ಅಂತಂದರೆ 0L ತೊಗೋಬೇಕು. ಓಕೆ, ಸೊ ಬೇರೆ ಏನಾದರೂ ಫಾಲೋ ಮಾಡ್ತಿದ್ದೀರಾ ನೀವು 0L ಅಲ್ಲದೇನೆ ಅಂದರೆ ಸೊ ಅವಾಗ ನೀವು ಬೇರೆ ಯೂಸ್ ಮಾಡ್ಕೊಳ್ಳಿ. ಓಕೆ, ಟಿಲ್ ದ ಟೈಮ್ ನೀವು ಲೀಡಿಂಗ್ ಲೆಡ್ಜರ್ಗೆ ನೀವು ಯಾವಾಗಲೂ 0L ಯೂಸ್ ಮಾಡಬೇಕು. ಓಕೆ, ಸೊ ಇವಾಗ ಅಕೌಂಟಿಂಗ್ ಪ್ರಿನ್ಸಿಪಲ್ ಕ್ರಿಯೇಷನ್ ಆಯಿತು. ಸೊ ನೆಕ್ಸ್ಟು ನಾವು ಡಾಕ್ಯುಮೆಂಟ್ ನಂಬರ್ ಏನು ಇದೆಲ್ಲ ಮೇಂಟೈನ್ ಮಾಡಬೇಕು ಆ್ಯಂಡ್ ಕಂಟ್ರೋಲಿಂಗ್ ವರ್ಷನ್ಸ್ ಕೂಡ ಮೇಂಟೈನ್ ಮಾಡಬೇಕು. ಫಸ್ಟ್ CO ವರ್ಷನ್ಸ್ ಮೇಂಟೈನ್ ಮಾಡಿಬಿಡ್ತೀನಿ. ಸೊ ಆಮೇಲೆ ಡಾಕ್ಯುಮೆಂಟ್ ನಂಬರ್ನ ಇಟ್ಟಿಲ್ಲ. ಓಕೆ, ಬೇಕಾದ್ರೆ ಕಂಟ್ರೋಲಿಂಗ್ ಏರಿಯಾ ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ಸೊ ಕಂಟ್ರೋಲಿಂಗ್ ಏರಿಯಾ ವರ್ಷನ್ ಅಂತ ಇರುತ್ತೆ, CO ವರ್ಷನ್ ಅಂತ ಆಗ್ತದೆ. ನೆಕ್ಸ್ಟ್ ಕಂಟ್ರೋಲಿಂಗ್. ಸೊ ಕಂಟ್ರೋಲಿಂಗ್ ನಾವು ಕಂಟ್ರೋಲಿಂಗ್ ವರ್ಷನ್ನ ಮೇಂಟೈನ್ ಮಾಡ್ತಿರೋದ್ರಿಂದ ಸೊ ಅದು ಕಂಪ್ಲೀಟ್ ಕಂಟ್ರೋಲಿಂಗಲ್ಲೇ ಇರುತ್ತೆ. ಸೊ ನೀವು ಕಂಟ್ರೋಲಿಂಗಲ್ಲಿ ಹೋಗಿ ಸೊ ಅದನ್ನ ಅಸೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಕಂಟ್ರೋಲಿಂಗ್ ಆಯಿತು, ಜನರಲ್ ಕಂಟ್ರೋಲಿಂಗ್.
ಆರ್ಗನೈಸೇಷನ್. ಸೊ ಇದು ಆಲ್ರೆಡಿ ಅದೇ ಕಂಟ್ರೋಲಿಂಗ್ ಏರಿಯಾನಲ್ಲಿ ತೋರಿಸಿದ್ನಲ್ಲ, ಸೊ ಕಂಟ್ರೋಲಿಂಗ್ ಏರಿಯಾಗೆ ಅಲ್ಲಿ ಕ್ರಿಯೇಷನ್ ಡೆಫಿನೇಷನ್ ಮಾಡ್ತೀವಲ್ಲ, ಸೊ ಇದು ಓಕೆ ಕೆ ಪಿ ಸ್ಕ್ರೀನ್ ಬರುತ್ತೆ ಇವಾಗ ಇಲ್ಲಿ. ಓಕೆ, ಸೊ ಇವಾಗ ನಾವು ಸಿ ಒ ವರ್ಷನ್ ಮೇಂಟೈನ್ ಮಾಡ್ತಾರೆ ಅಂದರೆ ಸೊ ಮೇಂಟೈನ್ ವರ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಂಟೈನ್ ವರ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಮೇಂಟೈನ್ ಮಾಡಿ. ಓಕೆ, ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಲೈಕ್ ಸ್ಟ್ಯಾಂಡರ್ಡ್ ಇದೆ, ಸೊ ನಿಮಗೆ ಸ್ಟ್ಯಾಂಡರ್ಡ್ ವರ್ಷನ್ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲಿ ಅಗೇನ್ ನೀವು ಏನಾದರೂ ಡಿಫ್ರೆಂಟ್ ವರ್ಷನ್ನ ಮೇಂಟೈನ್ ಮಾಡ್ಕೊಂತೀನಿ ಅಂತಂದರೆ ಸೊ ನೀವು ಅಗೇನ್ ಬ್ಯಾಕಲ್ಲಿ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಇದೆ ಡಿಫೈನ್ಗೆ. ಓಕೆ, ಸೊ ಡಿಫೈನ್ ಲೆಡ್ಜರ್ ಫಾರ್ ಸಿ ಒ ವರ್ಷನ್ ಅಂತ. ಸೊ ಅದಕ್ಕೆ ಮತ್ತೆ ನೀವು ಡಿಫೈನ್ ಮಾಡಿಕೊಂಡು ಸಿ ಒ ವರ್ಷನ್ಸ್ನ ಮಾಡ್ಬೋದು. ಓಕೆ, ಲೆಡ್ಜರ್ ಪರ್ಟಿಕ್ಯುಲರ್ ಆಗಿ. ಓಕೆ, ಸೊ ಇಲ್ಲ ನೀವು ಅದನ್ನೇ ಯೂಸ್ ಮಾಡ್ಕೊತೀನಿ ಅಂತಂದರೆ ಯು ಕ್ಯಾನ್ ಯೂಸ್ ದ ಸೇಮ್. ಓಕೆ, ಸೊ ಇಲ್ಲಿ ನೀವು ವರ್ಷನ್ ಯಾರು ಬೇಕೋ ಅದನ್ನ ಹಾಕ್ಕೊಂಡು ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಇದೆ ಅದನ್ನೇ ಸೇಮ್ ಸ್ಟ್ಯಾಂಡರ್ಡ್ ಏನಿದೆ, ಸೊ ಸ್ಟ್ಯಾಂಡರ್ಡ್ ಇದು 0 ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಪ್ಲ್ಯಾನ್ಡ್ ಆ್ಯಂಡ್ ಆ್ಯಕ್ಚುಯಲ್ಲು, ಸೊ ಆ್ಯಂಡ್ ಡಬ್ಲ್ಯೂ ಎ ಪಿ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಏನಿರುತ್ತೆ ಅದು, ಮತ್ತು ವೇರಿಯನ್ಸ್. ಓಕೆ, ಸೊ ವೇರಿಯನ್ಸ್ ಟ್ರಾನ್ಸಾಕ್ಷನ್ಸು, ಸೊ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಸೊ ಅದನ್ನ 0 ಯೂಸ್ ಮಾಡ್ತೀವಿ. ಓಕೆ, ಸೊ ಪರ್ಟಿಕ್ಯುಲರಾಗಿ ಯಾವ್ದಾದ್ರು ನಿಮಗೆ ಎಕ್ಸ್ಕ್ಲೂಸಿವ್ ಪರ್ಪಸ್ಗೋಸ್ಕರ ಯೂಸ್ ಮಾಡೋಂಗಿದ್ರೆ ಬಜೆಟಿಂಗ್ ಅಥವಾ ಅದಕ್ಕೆ, ಸೊ ಆ ಸಿ ಒ ವರ್ಷನ್ದು ಯಾರು ಬೇಕೋ ಸೊ ಅದನ್ನು ಪಿಕ್ ಮಾಡ್ಕೋಬೋದು. ಸೊ ಕಂಟ್ರೋಲಿಂಗ್ ಏರಿಯಾ ವರ್ಷನ್ದು. ಓಕೆ, ಸೊ ವಿ ಆರ್ ಯೂಸಿಂಗ್ ಫಾರ್ ಆಲ್ ಡಿಫಾಲ್ಟ್. ಸೊ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೇಕು ಅಂತಂದರೆ ಸೊ 0. ಸೊ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಎಲ್ಲದಕ್ಕೂ ಯೂಸ್ ಮಾಡ್ಕೊತಾರೆ. ಸೊ ನಾವಿಲ್ಲಿ ಏನು ಎಸ್ ಎ ಪಿ ಏನು ಮಲ್ಟಿಪಲ್ ಆಪ್ಷನ್ಸ್ ಕೊಟ್ಟಿದೆ, ಸೊ ಇದೆಲ್ಲ ಬಂದ್ಬಿಟ್ಟು ಯೂಸರ್ಗೆ ಸೊ ಏನಾದರೂ ಎಕ್ಸಾಕ್ಟ್ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ ಇದ್ದರೆ ಅದು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿರೋದು ಅಷ್ಟೇ. ಸೊ ಆರ್ ಎಲ್ಸ್ ನೋ ನೀಡ್ ಟು ಕ್ರಿಯೇಟ್ ಎನಿಥಿಂಗ್ ನ್ಯೂ, ಬಿಕಾಸ್ ಆಲ್ರೆಡಿ ಎಸ್ ಎ ಪಿ ಪ್ರೊವೈಡೆಡ್ ಲಾಟ್ ಆಫ್ ಫ್ಯೂಚರ್ಸ್, ಎಕ್ಸಿಸ್ಟಿಂಗ್ ಫ್ಯೂಚರ್ಸ್. ಓಕೆ, ಸೊ ನೀವು ಮತ್ತೆ ಮೇಂಟೈನ್ ಮಾಡಬೇಕು ಅಂತ ಏನಿರೋದಿಲ್ಲ. ಓಕೆ, ಸೊ ಕಂಟ್ರೋಲಿಂಗ್ ಏರಿಯಾ ಸೆಟ್ಟಿಂಗ್ಸ್. ಸೊ ಇಲ್ಲಿ ಕಂಟ್ರೋಲಿಂಗ್ ಏರಿಯಾ ಹಾಕಿ ನಿಮ್ಮದು ಟಿ. ಓಕೆ, ಸೊ ಇಲ್ಲಿ ನೀವು ಪ್ಲ್ಯಾನ್ ವರ್ಷನ್ಸ್ ನೋಡ್ಬೋದು, ಆಲ್ರೆಡಿ 0 ಎಕ್ಸಿಸ್ಟಿಂಗ್ ಇದೆ. ಸೊ ಇಲ್ಲ ಅಂದರೆ ಮಾತ್ರ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇಫ್ ಇಟ್ ಇಸ್ ಆಲ್ರೆಡಿ ಮೇಂಟೈನ್, ಸೊ ನೋ ನೀಡ್ ಟು ಮೇಂಟೈನ್ ಇಟ್ ಹೇಗೆ. ಓಕೆ, ಸೊ ಇಲ್ಲಿ ಆಲ್ರೆಡಿ ಏನಾಗುತ್ತೆ ಆಟೋಮೆಟಿಕಾಗಿ ಪಿಕ್ ಆಗಿರುತ್ತೆ. ನಾವು ಕಂಟ್ರೋಲಿಂಗ್ ಏರಿಯಾ ಪಿಕ್ ಮಾಡಿದ್ದೀವಲ್ಲ, ಸೊ 0 ಸ್ಟ್ಯಾಂಡರ್ಡ್ ಲೆಡ್ಜರು ಆಟೋಮೆಟಿಕ್ಕಾಗಿ ಅಸೈನ್ ಆಗಿದೆ ಅಷ್ಟೇ. ಸೊ ಕೆಲವೊಂದು ಸಲ ಆಗಲ್ಲ, ಸೊ ಅವಾಗ ನೀವು ಮ್ಯಾನ್ಯಲಾಗಿ ಮಾಡಬೇಕಾಗತ್ತೆ. ಸೊ ಇದು ಫಿಸ್ಕಲ್ ಇಯರ್ ವೈಸು. ಸೊ ನೀವು ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಡಬಲ್ ಕ್ಲಿಕ್ ಮಾಡಿದ್ರೆ ಸೊ ಫಿಸ್ಕಲ್ ಇಯರ್ ವೈಸ್ ನೀವೇನಾದರೂ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೋದು. ಸೊ ಕಾಪಿ ಅಲೋಡ್ ಇದೆ. ಸೊ ಒಂದು ವರ್ಷನ್ ಲಾಕ್ ಮಾಡೋಂಗಿದ್ರೆ ಸಿ ಒ ವರ್ಷನ್ಸು ಪರ್ಟಿಕ್ಯುಲರ್ ಆ ಇಯರ್ಗೆ ಆ ಸಿ ಒ ವರ್ಷನ್ಸ್ ಯೂಸ್ ಮಾಡಬಾರ್ದು ಅಂದರೆ ಫ್ಯೂಚರ್ ಇಯರ್ಸ್ ಮಾತ್ರನೇ ತೋರಿಸೋದು ಅದು ಯಾವಾಗಲೂ. ಸೊ ಕರೆಂಟ್ ಆ್ಯಂಡ್ ಫ್ಯೂಚರ್ ಇಯರ್ಸ್. ಸೊ ಅದಕ್ಕೋಸ್ಕರ ಲಾಕ್ ಮಾಡೋಂಗಿದ್ರೆ ಫ್ಯೂಚರ್ ಪರ್ಪಸ್ಗೋಸ್ಕರ ಲಾಕ್ನ ಮಾಡ್ಕೋಬೋದು ಇದರಲ್ಲಿ. ಓಕೆ, ಸೊ ಇವೆಲ್ಲ ಎಲ್ಲದೂ ಅಷ್ಟೇ. ಸೊ ಇವಾಗ ಆಪರೇಷನ್ ಕನ್ಸರ್ನ್ಸ್, ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಇದೆಲ್ಲದೂ ಅಷ್ಟೇ. ಸಿ ಒ ವರ್ಷನ್ ಪರ್ಟಿಕ್ಯುಲರಾಗಿ ಅದಕ್ಕೆ ಯಾವುದಕ್ಕಾದ್ರೂ ನೀವು ಲಾಕ್ ಮಾಡಬೇಕು ಅಥವಾ ಆ್ಯಕ್ಟಿವೇಟ್ ಮಾಡಬೇಕು, ಸೊ ಆ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಪರ್ಟಿಕ್ಯುಲರಾಗಿ ಯಾವ ಇಯರ್ಗೆ ನೀವು ಮಾಡ್ತೀರಾ ಪ್ರಾಫಿಟ್ ಸೆಂಟರ್ಗೆ ಅಂತ. ಓಕೆ, ಸೊ ಆ್ಯಂಡ್ ಇವನ್ ಆಪರೇಷನ್ ಕನ್ಸರ್ನ್ಗೂ ಕೂಡ ಅಷ್ಟೇ. ಸೊ ಯಾವ ಪರ್ಟಿಕ್ಯುಲರ್ ಆಪರೇಟರ್ ಕನ್ಸರ್ನ್ಗೆ ಸೊ ಯಾವ ಇಯರ್ಗೆ ಅದನ್ನ ಲಾಕ್ ಮಾಡ್ತಿದ್ದೀರಾ ಅಂತ. ಓಕೆ, ಸೊ ಇದೆಲ್ಲ ಏನಕ್ಕೆ ಅಂದರೆ ಪರ್ಟಿಕ್ಯುಲರಾಗಿ ನೀವು ಅದನ್ನ ಯೂಸ್ ಮಾಡಬಾರ್ದು ಫ್ಯೂಚರಲ್ಲಿ ಅನ್ನೋಂಗಿದ್ರೆ ಲಾಕ್ ಮಾಡ್ಕೊತೀರಾ. ಓಕೆ, ಸೊ ಬಟ್ ಅದು ಸಿ ಒ ವರ್ಷನ್ಸ್ ವಿತೌಟ್ ಸಿ ಒ ವರ್ಷನ್ಸ್ ನೀವು ಏನಾದರೂ ಪೋಸ್ಟಿಂಗ್ಸ್ ಮಾಡ್ತಿದ್ದೀರಾ ಅಂದರೆ ಸಿಸ್ಟಮ್ ಅಲೋ ಮಾಡೋದಿಲ್ಲ. ಯಾವ್ದಾದ್ರು ಒಂದು ವರ್ಷನ್ಸು ಅಸೈನ್ ಆಗಿರಲೇಬೇಕು. ಓಕೆ, ಎನಿ ಒನ್. ಸೊ ಯಾವುದೋ ಇವಾಗ ಯಾರೂ ಅಸೈನ್ ಆಗಿಲ್ಲ ಅಂತಂದರೆ ನಿಮ್ಗೆ ಯಾರು ತೋರಿಸುತ್ತೆ ಸಿ ಒ ವರ್ಷನ್. ಓಕೆ, ಸೊ ಸಿ ಒ ವರ್ಷನ್ನು ಮೇಂಟೈನ್ ಮಾಡಿಲ್ಲ ಅಂತ ಸಿಸ್ಟಮಲ್ಲಿ. ಓಕೆ, ಸೊ ಅದಕ್ಕೆ ಅದನ್ನ ಅಸೈನ್ಮೆಂಟ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕಂಟ್ರೋಲಿಂಗ್ ಏರಿಯಾ ಆಯ್ತಲ್ವಾ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ನಂಬರ್ ಏನು ಮೇಂಟೈನ್ ಮಾಡೋಣ. ಓಕೆ, ಸೊ ಡಾಕ್ಯುಮೆಂಟ್ ನಂಬರ್ ಏನಕ್ಕೆ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ನ ಪೋಸ್ಟ್ ಮಾಡ್ತಿದ್ದೀರಾ ಅಂದರೆ ಸಿಸ್ಟಮಲ್ಲಿ, ಸೊ ಆ ಡಾಕ್ಯುಮೆಂಟ್ಗೆ ಪರ್ಟಿಕ್ಯುಲರ್ ನಂಬರ್ ರೇಂಜಸ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಯಾವ್ಯಾವುದಕ್ಕೆ ಯಾವ್ಯಾವ್ದು ರೇಂಜ್ ಮೇಂಟೈನ್ ಮಾಡಬೇಕು, ಸೊ ಹೆಂಗೆ ಮೇಂಟೈನ್ ಮಾಡಬೇಕು, ಸೊ ಅದೆಲ್ಲ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನಾನು ಜಸ್ಟ್ ಒಂದು ರ್ಯಾಂಡಮ್ ಆಗಿ ಒಂದು 2 ಮೇಂಟೈನ್ ಮಾಡಿರ್ತೀನಿ. ಸೊ ಮತ್ತೆ ನಿಮಗೆ ಫ್ಯೂಚರಲ್ಲಿ ಪೋಸ್ಟಿಂಗ್ ಮಾಡಬೇಕಾದ್ರೆ ಎರರ್ ಬಂದೇ ಬರುತ್ತೆ. ಸೊ ಯಾವಾಗ ನೀವು ಡಾಕ್ಯುಮೆಂಟ್ ನಂಬರ್ ಏನೇ ಮೇಂಟೈನ್ ಮಾಡಿಲ್ವಾ, ಸೊ ಅವಾಗ ಎರರ್ ಬರುತ್ತೆ. ಅದು ಯಾಕೆ ಅಂದರೆ ಡಾಕ್ಯುಮೆಂಟ್ ಟೈಪ್ಗೆ ಸೊ ಆ ಡಾಕ್ಯುಮೆಂಟ್ ರೇಂಜ್ನ ನಾವು ಅಸೈನ್ ಮಾಡಬೇಕು. ಓಕೆ, ಸೊ ಡಿಫಾಲ್ಟ್ ಆಗಿ ನಿಮಗೆ ಡಾಕ್ಯುಮೆಂಟ್ ಟೈಪ್ಸು ಆಲ್ರೆಡಿ ಸಿಸ್ಟಮಲ್ಲಿ ಇದೆ. ಸೊ ನೀವೇನಾದರೂ ಸಪ್ರೇಟ್ ನೀವು ಡಾಕ್ಯುಮೆಂಟ್ ಟೈಪ್ನ ಡಿಫೈನ್ ಮಾಡಬೇಕು ಅಂತ ಕೂಡ ಡಿಫೈನ್ ಮಾಡ್ಕೋಬೋದು. ಓಕೆ, ಸೊ ನೀವು ಅದನ್ನ ಯಾವ ಥರ ಡಿಫೈನ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಡಾಕ್ಯುಮೆಂಟ್ ಟೈಪು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರ್ಲಿ ಸೊ ಮೇಂಟೈನ್ ಮಾಡಬೇಕು. ಓಕೆ, ಸೊ ಫೈನಾನ್ಷಿಯಲ್ ಅಕೌಂಟಿಗೆ ಹೋಗಿ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್ಗೆ ಹೋಗಿ ಸೊ ಇಲ್ಲಿ ಡಾಕ್ಯುಮೆಂಟ್ಗೆ ಹೋಗ್ಬೇಕು. ಡಾಕ್ಯುಮೆಂಟ್. ಓಕೆ, ಸೊ ಡಾಕ್ಯುಮೆಂಟ್. ಸೊ ಇಲ್ಲಿ ಡಾಕ್ಯುಮೆಂಟ್ ಟೈಪ್ಸ್ ಆ್ಯಂಡ್ ಡಿಫೈನ್ ಡಾಕ್ಯುಮೆಂಟ್ ಟೈಪ್ಸ್. ಡಿಫೈನ್ ಡಾಕ್ಯುಮೆಂಟ್ ಟೈಪ್ಸ್ನ ಕ್ಲಿಕ್ ಮಾಡಿದ್ರೆ ಸೊ ನೀವು ಎಂಟ್ರೀಸಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಡಾಕ್ಯುಮೆಂಟ್ ಟೈಪ್ನ ಡಿಫೈನ್ ಮಾಡ್ಬೋದು. ಓಕೆ, ಬಟ್ ಆಲ್ರೆಡಿ ಎಸ್ ಎ ಪಿ ನಿಮಗೆ ತುಂಬ ಮಲ್ಟಿಪಲ್ ಡಾಕ್ಯುಮೆಂಟ್ಸ್ನ ಪ್ರೊವೈಡ್ ಮಾಡಿದೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮ್ಗೆ ಇದು ಅಲ್ಲೇನೂ ನಿಮಗೆ ಬೇರೆ ಏನಾದರೂ ಡಿಫ್ರೆಂಟ್ ಡಾಕ್ಯುಮೆಂಟ್ ಟೈಪ್ಸ್ನ ನೀವು ಮೈಂಟೈನ್ ಮಾಡ್ತೀರಾ, ಐ ಮೀನ್
ಬೇಕು ಅಂತಾರೆ ಡಾಕ್ಯುಮೆಂಟ್ ಟೈಪ್ಸು, ಅವಾಗ ಮಾತ್ರ ಕ್ರಿಯೇಟ್ ಮಾಡಿ. ಓಕೆ, ಸುಮ್ಮನೆ ಡಾಕ್ಯುಮೆಂಟ್ ಟೈಪ್ಸ್ನ ಕ್ರಿಯೇಟ್ ಮಾಡಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ದಟ್ ಇಸ್ ನಾಟ್ ಎ ವರ್ತ್, ರೈಟ್? ಸೊ ನೀವು ಏನೇ ಇದ್ರೂ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಕ್ರಿಯೇಟ್ ಮಾಡಿ. ಸೊ ನೀವು ಯಾವುದೇ ಹೊಸ್ದಾಗಿ ಕ್ರಿಯೇಟ್ ಮಾಡೋದಿದ್ರು ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ಮಾಡಿ. ಸುಮ್ಮನೆ ನೀವು ಬ್ಲೈಂಡಾಗಿ ಯಾವುದನ್ನು ಕೂಡ ಮೇಂಟೈನ್ ಮಾಡೋಕೆ ಹೋಗ್ಬೇಡಿ. ಬಿಕಾಸ್ ಏನಂದರೆ ನೀವು ಲೇಟರ್ ಅದೇ ಯಾರಾದರೂ ಆ ಡಾಕ್ಯುಮೆಂಟ್ ಅಸೈನ್ ಮಾಡ್ಕೊಂಡು ಯೂಸ್ ಮಾಡೋದು ಅಂತಂದರೆ ಸೊ ಇಟ್ ವಿಲ್ ಬಿ ಅನ್ ಇಂಪ್ಯಾಕ್ಟ್. ಓಕೆ, ಸೊ ಅದಕ್ಕೋಸ್ಕರ. ಓಕೆ, ಸೊ ಇವಾಗ ಡಾಕ್ಯುಮೆಂಟ್ ಟೈಪ್ಸ್ ಇಲ್ಲಿ ನೋಡ್ಬೋದು, ಇದೆಲ್ಲ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್ಸ್. ಓಕೆ, ಸೊ ಇದೆಲ್ಲ ಯಾರು ಕ್ರಿಯೇಟ್ ಮಾಡಿದ್ದಾರೆ ಒಂದೆರಡು. ಸೊ ಇದು ಬಿಟ್ಬಿಟ್ಟು ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಎ ಅಂದರೆ ಅಸೆಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್. ಎ ಬಂದ್ಬಿಟ್ಟು ಅಸೆಟ್ ಪೋಸ್ಟಿಂಗಿಗೆ. ಓಕೆ, ಸೊ ಅಸೆಟ್ ಪೋಸ್ಟಿಂಗ್ ಅಂತಂದರೆ ನಿಮಗೆ ಮೈರೋ ಮೀಗೋ ಮಾಡ್ತಾರಲ್ಲ ಥ್ರೂ ಅಸೆಟ್ ಅಕ್ವಿಸಿಷನ್ ಮಾಡುವಾಗ ಅಲ್ಲಿ ನಿಮಗೆ ಅಸೈನ್ಮೆಂಟಲ್ಲಿ ಬರುತ್ತೆ. ಓಕೆ, ಸೊ ಅಲ್ಲಿ ಎ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಅಸೆಟ್ ಪೋಸ್ಟಿಂಗ್ ಟ್ರಿಗರ್ ಆಗುತ್ತೆ. ಓಕೆ, ಆ್ಯಂಡ್ ಎ ಬಂದ್ಬಿಟ್ಟು ಅಸೆಟ್ ಪೋಸ್ಟಿಂಗ್ಗೆ, ಅಸೆಟ್ ನಿಮಗೆ ಏನಾದ್ರು ಟ್ರಾನ್ಸಾಕ್ಷನ್ ಪೋಸ್ಟಿಂಗ್ ಮಾಡ್ತೀರಾ ಅಂದರೆ ಸೊ ಎ ಬಿ ಜರ್ನಲ್ ಎಂಟ್ರೀಸ್ಗೆ, ಸೊ ಎ ಡಿ ಅಕ್ರೂವಲ್ ಆ್ಯಂಡ್ ಡಿಫರಲ್ ಪೋಸ್ಟಿಂಗ್, ಆ್ಯಂಡ್ ಎ ಫಾರ್ ದ ಡಿಪ್ರಿಷಿಯೇಷನ್. ಸೊ ಈ ಥರ ನಿಮಗೆ ಮಲ್ಟಿಪಲ್ ಡಾಕ್ಯುಮೆಂಟ್ ಟೈಪ್ ಸ್ಟ್ಯಾಂಡರ್ಡ್ ಆಲ್ರೆಡಿ ಅವೈಲೇಬಲ್ ಇದೆ. ಓಕೆ, ಸೊ ಒಂದ್ಸಲ ನೀವು ಗೋತ್ರು ಆದರೆ ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದ್ಸಲ ಚೆಕ್ ಕೂಡ ಮಾಡಿ ನೀವು ಸಿಸ್ಟಮಲ್ಲಿ ಫ್ರೀ ಇದ್ದಾಗ. ಓಕೆ, ಸೊ ನಾನು ಇವಾಗ ಜಸ್ಟ್ ನಿಮಗೆ ಹಂಗೆ ಓವರ್ ವ್ಯೂ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಡಿ ಬಂದ್ಬಿಟ್ಟು ಕಸ್ಟಮರ್ಗೆ, ಡಿ ಸೀರೀಸ್ ಎಲ್ಲ ಏನಿದೆ ಎಲ್ಲ ಕಸ್ಟಮರ್ ರಿಲೇಟೆಡ್ ಇರುತ್ತೆ. ಆ್ಯಂಡ್ ಕೆ ಆರ್ ವಿ ಬಂದ್ಬಿಟ್ಟು ವೆಂಡರ್ಗೆ ಇರುತ್ತೆ. ಸೊ ಓಕೆ, ಸೊ ಇಲ್ಲಿ ಕೆ ಏನೇನಿದೆ ಸೊ ಇದೆಲ್ಲ ವೆಂಡರ್ ರಿಲೇಟೆಡ್. ಓಕೆ, ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಕೆ ಎಲ್ಲ ಬಂದ್ಬಿಟ್ಟು ವೆಂಡರ್ ರಿಲೇಟೆಡ್. ಓಕೆ, ಆ್ಯಂಡ್ ಅಗೇನ್ ಇದು ಬಂದಿದ್ದಾನೆ ನೆಕ್ಸ್ಟ್ ನಿಮಗೆ ಸೊ ಎಮ್ ಬರುತ್ತೆ. ಸೊ ಅದೆಲ್ಲ ಮೆಟೀರಿಯಲ್ ರಿಲೇಟೆಡ್ ಆ್ಯಂಡ್ ಫಿಕ್ಸ್ಡ್ ರಿಲೇಟೆಡ್ ಬರುತ್ತೆ. ಫಾರಿನ್ ಕರೆನ್ಸಿ ವ್ಯಾಲ್ಯೂಷನ್ಸ್ಗೆಲ್ಲ ಬರುತ್ತೆ. ಓಕೆ, ಸೊ ಆನ್ ರಿವರ್ಸಲ್ ಡಾಕ್ಯುಮೆಂಟ್ಸು. ಓಕೆ, ಕಸ್ಟಮರ್ ಇನ್ವಾಯ್ಸ್ ಇದೆಲ್ಲ ಯಾರೋ ಕ್ರಿಯೇಟ್ ಮಾಡಿರೋದು. ಓಕೆ, ಸೊ ಇದು ರಿಕ್ವೈರ್ಮೆಂಟ್ ಇದ್ದರೆ ಅಷ್ಟೇ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ಸಿಂಪಲ್ ಮೇಂಟೈನ್ ಮಾಡಿ. ಓಕೆ, ಸೊ ನಿಮಗೀಗ ಆಲ್ರೆಡಿ SAP ಸ್ಟ್ಯಾಂಡರ್ಡ್ ಪ್ರೊವೈಡ್ ಮಾಡಿರೋದ್ರಿಂದ ಸೊ ನಾನು ಎಲ್ಲವನ್ನು ಮೇಂಟೈನ್ ಮಾಡೋದಕ್ಕೆ ಹೋಗಲ್ಲ. ಹಲೋ, ಎಸ್ ఇంగ్లీష్ చెప్పండి. ఓకే, పంపిస్తాను. లొకేషన్ చెప్పాను, నేను పంపిస్తాను. ఓకే, సో నేను క్లాస్లో ఉన్నాను, నేను తర్వాత చేస్తాను. ఓకే, ಓಕೆ, ಸಾರಿ. ಸೊ ಇವಾಗ ಸೊ ಅದಕ್ಕೆ ನಿಮಗೆ ಆಲ್ರೆಡಿ ಡಾಕ್ಯುಮೆಂಟ್ ಟೈಪ್ಸ್ ಇದೆ ಸ್ಟ್ಯಾಂಡರ್ಡ್. ಸೊ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ರಿಕ್ವೈರ್ಮೆಂಟ್ ಏನಾರು ಇದ್ದರೆ ಮಾತ್ರ ನೀವು ಡಾಕ್ಯುಮೆಂಟ್ ಟೈಪ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ರಿಯಲ್ ಟೈಮಲ್ಲಿ. ಆ್ಯಂಡ್ ಇವೆಲ್ಲ ಏನಿದೆ ಸೊ ಇದಲ್ಲದೆ ನಿಮಗೆ ಸಪ್ರೇಟ್ ಡಾಕ್ಯುಮೆಂಟ್ ಟೈಪ್ಸ್ ಬೇಕು ಅಂದ್ರೂ ಕೂಡ ನೀವು ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಏನು ಎಕ್ಸಿಸ್ಟಿಂಗ್ ಇಲ್ಲ ಸೊ ಆ ಡಾಕ್ಯುಮೆಂಟ್ ಟೈಪ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಈ ಥರ ಡಾಕ್ಯುಮೆಂಟ್ ಟೈಪ್ಸ್ನ ಕ್ರಿಯೇಟ್ ಮಾಡಬೇಕು. ಇವಾಗ ಡಾಕ್ಯುಮೆಂಟ್ ನಂಬರ್ ರೇಂಜ್ ಅಂತ ಹೇಳಿದೆ ಅಲ್ವಾ? ಸೊ ಡಾಕ್ಯುಮೆಂಟ್ ನಂಬರ್ ರೇಂಜ್ ಏನಕ್ಕೆ ಅಂದರೆ ಸೊ ಈ ಡಾಕ್ಯುಮೆಂಟ್ ನೀವು ಕ್ರಿಯೇಟ್ ಮಾಡುವಾಗ ಒಂದು ನಂಬರ್ ರೇಂಜ್ನ ಕೇಳುತ್ತೆ. ಸೊ ಡಾಕ್ಯುಮೆಂಟ್ ಪೋಸ್ಟ್ ಆದಾಗ ಯಾವ ನಂಬರಿಂದ ಪಿಕ್ ಆಗಬೇಕು ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಕಸ್ಟಮರ್ ಇನ್ವಾಯ್ಸ್ ಇದೆ DR. ಸೊ ಇದು ನಾನು ಓಪನ್ ಮಾಡ್ತೀನಿ ನೋಡಿ ಡೀಟೇಲ್ಸು. ಸೊ ಇದಕ್ಕೆ ಆಟೋಮೆಟಿಕ್ ಇದೆಲ್ಲ SAP ಸ್ಟ್ಯಾಂಡರ್ಡ್ಸ್ 17 ನಂಬರ್ ರೇಂಜ್ ಇದೆ. ನಂಬರ್ ರೇಂಜ್ ಬಂದ್ಬಿಟ್ಟು 17. ಇದು ಡಿಫಾಲ್ಟ್, ಇದು ಸ್ಟ್ಯಾಂಡರ್ಡ್ ಇರುತ್ತೆ. ನಿಮ್ಮ ಸಿಸ್ಟಮಲ್ಲೂ 17 ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಸ್ಟ್ಯಾಂಡರ್ಡ್. ಸೊ ಇವೆನ್ ನೀವು ಇದು ಬಿಟ್ಬಿಟ್ಟು ನೆಕ್ಸ್ಟು GL ಅಕೌಂಟಿಂಗ್ ಅಂತ ಇಟ್ಕೊಳ್ಳಿ. ಓಕೆ, ಸೊ GL ಬಂದ್ಬಿಟ್ಟು ಸಾರಿ ಸೊ SE. ಸೊ ಇದು ಬಂದ್ಬಿಟ್ಟು GL ಅಕೌಂಟಿಂಗ್. ಸೊ GL ಅಕೌಂಟಿಂಗ್ ಬಂದ್ಬಿಟ್ಟು ಸಾರಿ ಕಸ್ಟಮರ್ ಇನ್ವಾಯ್ಸ್ ಸೆಲೆಕ್ಟ್ ಆಗಿದೆ. ರಿಮೂವ್ ಫಸ್ಟ್, ಡಿಸೆಲೆಕ್ಟ್. ಓಕೆ, ಸೊ ಇವಾಗ 01 ಬಂದ್ಬಿಟ್ಟು ಸೊ ನಿಮಗೆ ಜನರಲ್ ಲೆಡ್ಜರ್ ಅಕೌಂಟಿಂಗ್ ಡಾಕ್ಯುಮೆಂಟ್. ಓಕೆ, ಸೊ ಇವಾಗ ನಾನು ನಂಬರ್ ರೇಂಜ್ ಯಾವ ಥರ ಮೇಂಟೈನ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವೆಲ್ಲ ಈ ಡಾಕ್ಯುಮೆಂಟ್ ಪೋಸ್ಟ್ ಮಾಡೋದಕ್ಕೆ ಬೇಕು. ಸೊ ನಾನು ರ್ಯಾಂಡಮಾಗಿ ಒಂದು 5 ರೇಂಜಸ್ ಮೇಂಟೈನ್ ಮಾಡ್ತೀನಿ. ಸೊ ಅದಾದಮೇಲೆ ನಿಮಗೆ ಎರರ್ ಬಂದಾಗ ಏನಕ್ಕೆ ಎರರ್ ಬರ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅಗೇನ್ ಮತ್ತೆ ಮೇಂಟೈನ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇದು ಡಾಕ್ಯುಮೆಂಟ್ ಟೈಪ್ಸ್ನ ಮೇಂಟೈನ್ ಮಾಡೋದಕ್ಕೆ. ಸೊ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ರೇಂಜ್ ಇದೆ ನೋಡಿ. ಸೊ ಡಾಕ್ಯುಮೆಂಟ್ ನಂಬರ್ ರೇಂಜ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಡಾಕ್ಯುಮೆಂಟ್ ಡಿಫೈನ್ ಡಾಕ್ಯುಮೆಂಟ್ ನಂಬರ್ ರೇಂಜ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮದು ಕಂಪನಿ ಕೋಡ್ ಹಾಕಬೇಕು. ಓಕೆ, ಬಿಕಾಸ್ ಡಾಕ್ಯುಮೆಂಟ್ ಎಲ್ಲ ಕಂಪನಿ ಸ್ಪೆಸಿಫಿಕ್ ಏನು ಪೋಸ್ಟ್ ಮಾಡೋದು ಡಾಕ್ಯುಮೆಂಟ್ ಪೋಸ್ಟ್ ಮಾಡುವಾಗ. ಸೊ ಹಂಗಾಗಿ ಸೊ TAT ಎಂಟರ್ ಆ್ಯಂಡ್ ಕ್ಲಿಕ್ ಆನ್ ಇಂಟರ್ವಲ್ಸ್. ಓಕೆ, ಸೊ ಇಲ್ಲಿ ನೀವು ಯಾವುದೇ ರೇಂಜ್ ಇಲ್ಲ, ಬ್ಲ್ಯಾಂಕ್ ಇದೆ. ಸೊ ಇವಾಗ ನಾವು ನಂಬರಿಂದ ಮೇಂಟೈನ್ ಮಾಡ್ತಾ ಹೋಗೋಣ. ಸೊ 01 ಬಂದ್ಬಿಟ್ಟು ನಮಗೆ ಏನಕ್ಕೆ 01? ಸೊ ಜನರಲೈಸರ್ ಅಕೌಂಟಿಂಗ್ ಡಾಕ್ಯುಮೆಂಟ್ಗೆ. ಓಕೆ, ಸೊ ಇಯರ್ ಪರ್ಟಿಕ್ಯುಲರ್ ಫಿಸ್ಕಲ್ ಇಯರ್ಗೆ ಮೇಂಟೈನ್ ಮಾಡಬೇಕು. ಸೊ ಇವಾಗ ನಾವು 25ನ ಮೇಂಟೈನ್ ಮಾಡ್ತೀವಿ ನಾವು. ಓಕೆ, ಸೊ ನಾವು 25-26 ಇದ್ದೀವಿ ಫಿಸ್ಕಲ್ ಇಯರು. ಓಕೆ, ಸೊ ಮಾರ್ಚ್ ಆದಮೇಲೆ ನಮಗೆ ಏನಿದ್ರು 26 ಫಿಸ್ಕಲ್ ಇಯರ್ ಬರೋದು. ಓಕೆ, ಸೊ ಇವಾಗ 25 ಇದ್ದೀವಿ, 10th ಪೀರಿಯಡ್ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ರೇಂಜ್ ಮೇಂಟೈನ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು 10,000 ಇಲ್ಲ 1 lakh ಸೊ ಆ ಥರ ರೇಂಜ್ನ ಮೇಂಟೈನ್ ಮಾಡ್ಕೋಬೇಕು. ಓಕೆ, ಸೊ ಇದು ಒಂದು ರೇಂಜ್. ಸೊ ನೆಕ್ಸ್ಟ್ ರೇಂಜ್
ಸೊ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಇನ್ಸರ್ಟ್ ಲೈನ್ ಮೇಲೆ ನೆಕ್ಸ್ಟ್ ಲೈನ್ನ ಮೇಂಟೈನ್ ಮಾಡಬೇಕು 02. ಸೊ 2025. ಸೊ ನೆಕ್ಸ್ಟ್ ರೇಟ್. ಸೊ 1 ಲ್ಯಾಕ್ ಮೇಂಟೈನ್ ಮಾಡಿದ್ನಲ್ವಾ, ಸೊ ಇದು 2 ಲ್ಯಾಕ್ ಮೇಂಟೈನ್ ಮಾಡಿ. ಸೊ ನೆಕ್ಸ್ಟ್ 2999. ಓಕೆ. ಸೊ ನೆಕ್ಸ್ಟ್ ನೀವು ಯಾವ ಥರ ನೀವು ಎಲ್ಲ ಒಂದೇ ಸಲ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಇನ್ಸರ್ಟ್ ಮಾಡ್ಕೊತಾ ಹೋಗಿ ಲೈನು. ಸೊ ಆಮೇಲೆ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಓಕೆ. ಸೊ 03, 04, 05, 06, 07, 08. ಓಕೆ. ಸೊ ಇದೆಲ್ಲ ನಿಮ್ಮ ನಂಬರ್ ರೇಂಜಸ್ ಎಲ್ಲ ಎವ್ರಿ ಇಯರ್ ನಿಮ್ಗೆ ಇಯರ್ ಎಂಡ್ ಆ್ಯಕ್ಟಿವಿಟೀಸ್ ಮಾಡುವಾಗೂ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇಯರ್ ಟು ಇಯರು ಡಾಕ್ಯುಮೆಂಟ್ ನಂಬರ್ ಏನ ಮೇಂಟೈನ್ ಮಾಡಬೇಕು. ಓಕೆ. ಸೊ ಯು ಕ್ಯಾನ್ ಕಾಪಿ ದ ಸೇಮ್ ನಂಬರ್ ಏನ್ ಫಾರ್ ದ ನೆಕ್ಸ್ಟ್ ಫಿಸ್ಕಲ್ ಇಯರ್ ಆಲ್ಸೋ ಸರ್. ಓಕೆ. ಸೊ ನೆಕ್ಸ್ಟ್ ಫಿಸ್ಕಲ್ ಇಯರ್ಗೂ ಅದನ್ನೇ ಬೇಕು ಅಂದರೆ ಕಾಪಿ ಮಾಡ್ಕೋಬೋದು, ಬಟ್ ನಾವು ಹೊಸ ಫ್ರೆಶ್ ಮೇಂಟೈನ್ ಮಾಡಲೇಬೇಕು ರೇಂಜ್. ಓಕೆ. So, but why are we having so many different number ranges? Like, 1, 2, 3. Different document types, no? Okay. So based on the But document types, we have to create. how are we going to assign the document type to this number range? Is there a different Already activity that already we in do? SAP, see, already in SAP, they have already created the document types, right? So I have already shown, no, DA, SA and all, Yeah. okay? So Yeah, those yeah, are the document types, okay? So already, if SAP already provided the standard document type, means SAP already assigned the document number range, standard range. So this is the standard range, Okay. 0102 0305. These are the standard range. Okay, so if you want Okay. to create your own range, if you want to create your own document type, so then you can create your own document type and you have to maintain the range for your Okay. own document type. Okay. Okay. ಅದೇ ಇವಾಗ 01 ಬಂದ್ಬಿಟ್ಟು ಅದು ಎಸ್ ಇದು ಅಲ್ವಾ? Yes, Like yes. 02 would be for something else. For something else, yes, basically. yes. So different types Okay. is there, so we have to maintain. So normally we will maintain from 01 to around 19 to 20. Okay, so the standard document will be around 20 or 22, 23 is there. Okay. Okay. So as per that we have to maintain the range. So randomly I am maintaining 1 to 20. Okay. So still if you are facing any issues or any error, then again you can maintain the range. So whatever the error you are facing for the range, so you can maintain the same. Okay. 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 So I will show you the errors. Okay. So when we will get the errors again, because so I am maintaining only till 8, right? So when I am going to posting other documents, so definitely it will throw the error. So that time again we have to come Okay. back and we have to maintain. Okay. Okay. ಓಕೆ. ಸೊ ಇವಾಗ ಒಂದು 8 ಟ್ರೈನ್ನ ಮೇಂಟೈನ್ ಮಾಡಿದ್ದೀನಿ. ಸೊ ಟೈಮ್ ಬೀಯಿಂಗ್ಗೆ. ಸೊ ನೆಕ್ಸ್ಟ್ ನಿಮಗೆ ಒಂದು ಸೆಕೆಂಡ್, ಯಾರೋ ಓವರ್ಲ್ಯಾಪ್ ತೋರಿಸ್ತಿದೆ. 04 ಈಸ್ ಓವರ್ಲ್ಯಾಪ್. ಇಂಟರ್ವಲ್ 03 ಸಬ್ಜೆಕ್ಟ್ಸ್ ಟು ಓವರ್ಲ್ಯಾಪ್ 04. ಓವರ್ಲ್ಯಾಪ್ ಇಲ್ವಲ್ಲ, ಕರೆಕ್ಟಾಗಿದೆ. ಓ ಸಾರಿ, ದಟ್ ರಾಂಗ್ ರೇಂಜ್. ಸೊ ಒಂದು ಮಿಸ್ ಮಾಡಿದ್ರೂ ಅದು ನೋಡಿ ಆ ಥರ ಎರರ್ ಬಂದ್ಬಿಡುತ್ತೆ. ಸೊ ಇವಾಗ ನಾನು ಅಲ್ಲಿ ಓಕೆ. ಸೊ ಒಂದು ಡಿಜಿಟ್ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಎರರ್ ತೋರಿಸ್ತಾರೆ. ಸೊ ಎಲ್ಲದಕ್ಕೂ ಎರರ್ ತೋರಿಸುತ್ತೆ ಅಗೇನ್. ಓಕೆ. ನಾನು ಇವಾಗ ಚೇಂಜ್ ಮಾಡಿದ್ದೀನಿ, ರಿಮೈನಿಂಗ್ ಮಾಡಿಲ್ಲ ಅಂದರೆ ಮತ್ತೆ ಎರರ್ ತೋರಿಸುತ್ತೆ. ಸಿ. ಸೊ ಇಂಟರ್ವಲ್ 5 ಅಗೇನ್ ಇಟ್ಸ್ ಓವರ್ಲ್ಯಾಪ್ ವಿತ್ 6. ಸೊ ನಾವು ಪ್ರಾಪರ್ ರೇಂಜ್ನ ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ ಮಾಡುವಾಗ. ಓಕೆ. ಸೊ ಅಗೇನ್ ಡಿಲೀಟ್ 05. ಸೊ ನೆಕ್ಸ್ಟ್ ಡಿಲೀಟ್ 06. ಓಕೆ. ಸೊ ಇವಾಗ ಸೇವ್ ಮಾಡಿ. ಸೊ ಇವಾಗ ಯಾವುದೇ ಎರರ್ ಬರಲ್ಲ. ಸೊ ಸೇವ್ ಆಗುತ್ತೆ. ಸಿ ಎಂಟರ್, ಸೇವ್, ಚೇಂಜಸ್ ಸೇವ್. ಸೊ 1 second guys, I have an issue actually. I have to check with the IT team.
So that is the reason they are trying to connect. So 1 second. Okay, so it's save ಆಗಿದೆ ಇವಾಗ. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ನಾವು ನಂಬರ್ ಏನು ಯಾವ ಥರ ಮೇಂಟೈನ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಒಂದು ಫ್ಯೂ ಮಿನಿಟ್ಸ್. ಓಕೆ, ಸೊ ಲೇಟ್ ಆಯಿತು ಅಂತಂದರೆ ವಿ ಕ್ಯಾನ್ ಕಂಟಿನ್ಯೂ ಫ್ರಮ್ ಟುಮಾರೋ. ಓಕೆ, ಐ ವಿಲ್ accept ಫಸ್ಟ್ ದಿಸ್. ಆ್ಯಕ್ಚುಲಿ ಒಂದು ಇಶ್ಯೂ ಇತ್ತು ಸರ್ವರ್ದು, ಓಲ್ಡ್ ಕ್ಲಾಸ್ದು. ಸೊ ಅದು ಐ ಟಿ ಕಡೆಯಿಂದ ಇತ್ತು ಇಶ್ಯೂ. ಸೊ ಅದಕ್ಕೆ ಐ ಟಿ ಟೀಮ್ ರೈಸ್ ಮಾಡಿದ್ದೆ. ಸೊ ಲೆಟ್ ಮೀ ಚೆಕ್ ವಿತ್ ಸಾರಿ. ಸಾರಿ.
ಐ ಥಿಂಕ್ ಇವ್ರು ಇನ್ನೂ ಟೈಮ್ ತೊಗೊಳ್ತಾರೆ ಅನಿಸುತ್ತೆ. ಓಕೆ ಗೈಸ್, ಯು ಕ್ಯಾನ್ ಡ್ರಾಪ್ ಆಫ್ ದ ಕಾಲ್. ಓಕೆ, ಸೊ ಇನ್ನೂ ಟೈಮ್ ತೊಗೊತಾರೆ ಅನಿಸುತ್ತೆ. ಸೊ ನಾಳೆ ಕನೆಕ್ಟ್ ಆಗೋಣ. ಓಕೆ, ಸೊ ನಾಳೆ ಕಂಟಿನ್ಯೂ ಮಾಡೋಣ. ಸೊ ಇವತ್ತೇನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೊ ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಪ್ರಾಕ್ಟೀಸ್ ಮಾಡಿ. ಓಕೆ, ನಾಳೆ ಇರತ್ತಾ ಕ್ಲಾಸ್? ಸಾರಿ, ಮಂಡೇ. ಮಂಡೇ.